ಯಶವಂತ್ ಸಾರು ಮತ್ತು ನಮ್ಮ ಶ್ವೇತಾ ಮೇಡಮ್ ನಮ್ಮ ಸಿಸ್ಟರು ಸಾಕಷ್ಟು ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಈ ಕಾರ್ ಅನ್ನೋದು ಎಷ್ಟೋ ಜನಕ್ಕೆ ಡ್ರೀಮ್ ಆಗಿತ್ತು, ಹೌದಲ್ವಾ? ಬಟ್ ಆಗ ಕಾರಲ್ಲ, ಕಾರ್ ಚಕ್ರಗಳನ್ನು ತಗೋಬೇಕಾದ ಆಲೋಚನೆ ಬರ್ತಾ ಇರಲಿಲ್ಲ, ಬಿಕಾಸ್ ಫೈನಾನ್ಷಿಯಲ್ ಸ್ಟೇಟ್. ಬಟ್ ಆವತ್ತು ಬೇಸಿಕಲಿ ಕೆಲಸ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಿದಾಗ ನಾವು ಅಂದ್ಕೊಂಡಿದ್ದೊಂದೇ, ಇಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಇದೆಲ್ಲ ಹೇಳ್ತಾ ಇದ್ದಾರೆ ತಗೋಬೋದು ಅಂತೇಳಿ, ಯಾಕೆ ತಗೋಬಾರ್ದು ಅಂತೇಳಿ ಮೈಂಡ್ಸೆಟ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟೋ ಜನ ಕೆಲಸ ಮಾಡೋಲ್ಲ, ಕ್ಯಾಲ್ಕುಲೇಷನ್ ಮಾಡ್ತಾರೆ. ಬಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅದಕ್ಕೆ ಇವತ್ತು ಕಾರಲ್ಲಿ ಇಷ್ಟಪಡ್ತಾರೆ. ಅರ್ಥ ಆಗ್ತಿದೆ? ಸೊ ಏನಾದರೂ ನಾವು ತಗೋಬೇಕಾದ್ರೆ ದೇವರ ಮೇಲೆ ನಂಬಿಕೆ ಮಾಡಿ ನಾವು ಕೆಲಸ ಮಾಡಬೇಕಷ್ಟೇ. ಯಾಕಂದರೆ ಯಾವತ್ತದ ತನಕ ನಾವು ದೇವ್ರ ಮೇಲೆ ನಂಬಿಕೆ ಮಾಡಿ ನಾವು ಕೆಲಸ ಮಾಡಲ್ವೋ ದೇವರು ಆಶೀರ್ವಾದ ಕೂಡ ಮಾಡ್ತಾರೆ. ಡೆಫಿನೆಟ್ಲಿ ನಮ್ಮ ಪ್ರಯತ್ನ ಇದ್ದಾಗ 100% ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಒಂದೊಂದು ಎಕ್ಸಾಂಪಲ್ ಈ ಕಾರ್ ಆಗಿರುತ್ತೆ. ಕಾರಲ್ಲಿ ಒಂದು ಕಾರ್, ಎಷ್ಟೋ ಸಂದರ್ಭ ಇದೆ ನಮ್ಮ ಹತ್ರ ದುಡ್ಡು ಇಲ್ದಿರೋ ಸಂದರ್ಭದಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಗಾಡಿ ತೊಳ್ಕೊಂಡು ಹೋಗಿ ಆ ಕೆಲಸ ಮಾಡಿದ್ದೀವಿ, ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಕೆಲಸ ಮಾಡಿದ್ದೀವಿ. ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಹೆಚ್ಚು ಕಡಿಮೆ ಆದರೂ ಕೂಡ ಅದರ ಮ್ಯಾಕ್ಸಿಮಮ್ ರಿಕವರಿ ಮಾಡಿಕೊಂಡು ಫೀಲ್ಡಲ್ಲಿ ಕೆಲಸ ಮಾಡಿ ಟೀಮಲ್ಲಿ ಏನು ನಡೀತಾ ಇದೆ ಆ್ಯಂಡ್ ಒಳ್ಳೆ ಇಂಟೆನ್ಷನ್ ಮೇಲೆ ಕೆಲಸ ಮಾಡ್ತೀವಿ. ಆ ಇಂಟೆನ್ಷನ್ ಮೇಲೆ ಕೆಲಸ ಮಾಡೋದಕ್ಕೆ ದೇವರು ಆಶೀರ್ವಾದ ಕೊಡ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಒಂದು ಕಾರ್ ನಾನು ಫಸ್ಟಲ್ಲೇ ಹೇಳಿದೆ, ಈ ಕಾರ್ ರೆಫ್ಯೂಸ್ ತೊಗೊಳ್ತಾ ಇರೋದು, ಈ ಕಾರ್ ಬರೀ ಫೀಲ್ಡ್ ವರ್ಕ್ಗೋಸ್ಕರ ತೊಗೊಳ್ತಾ ಇರೋದು. ಯಾವುದೇ ಕಾರಣ ಶೋಕಿಗಲ್ಲ, ಶೋಕಿ ಮಾಡೋಕ್ಕೆ ನೆಕ್ಸ್ಟ್ ಕಾರ್ ಶೋಕಿ ಮಾಡೋಕ್ಕೆ ನೆಕ್ಸ್ಟ್ ಕಾರ್ ಬರುತ್ತೆ. ಆದರೆ ಈ ಒಂದು ಕಾರು ಏನು ಹೇಳ್ತಾರಲ್ಲ ಸರ್, ಚಿಕ್ಕ ಟಾಯ್ ಆದರೂ ಮಗುಗೆ ಖುಷಿನೇ ಅಲ್ಲ ಸರ್. ಸೊ ಅದಕ್ಕೋಸ್ಕರ ಇವತ್ತು ಕಾರ್ನ ಇನಾಗ್ರೇಷನ್ಗೆ ಆರ್ಟಿ ಒಂದು ಕಾರು ಓದೋಣ, ಅವ್ರ ಫ್ಯಾಮಿಲಿನ ಇನ್ವೈಟ್ ಮಾಡೋಣ. ಸೊ ಜೋಳ ಚಪ್ಪಾಳೆ ಮುಖಾಂತರ ಮಿಸ್ಟರ್ ನವೀನ್ ಕುಮಾರ್